ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎಂಬ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪವಿತ್ರವಾದ ಮಂತ್ರವನ್ನು ಮಡಿ ಹುಡಿಯಿಂದ ಭಕ್ತಿ ಭಾವದಿಂದ ತನು ಮನದಿಂದ ಜಪಿಸುತ್ತಾ ನಮ್ಮನ್ನು ನಾವು ಸಂಪೂರ್ಣವಾಗಿ ಅವರ ಪಾದಾರವಿಂದದಲ್ಲಿ ಸಮರ್ಪಿಸೋಣ. ಮಂತ್ರಾಲಯದ ಪವಾಡ ಪುರುಷ ದೇವಮಾನವ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು 7 ಶತಮಾನಗಳ ಕಾಲ ಬೃಂದಾವನದಲ್ಲಿ ಧ್ಯಾನಮಗ್ನರಾಗಿದ್ದು ಬೇಡಿ ಬಂದ ಭಕ್ತರ ಕೋರಿಕೆಗಳನ್ನ ಈಡೇರಿಸುವೆನು ಮತ್ತು ಮೃತ್ತಿಕಾ ಬೃಂದಾವನದಲ್ಲಿಯೂ ಕೂಡ ನೆಲೆ ನಿಂತು ಅನುಗ್ರಹ ಮಾಡುವೆನು ಎಂದು ಶ್ರೀ ಗುರುರಾಯರು ಕೊಟ್ಟ ಮಾತು ನಿಜವೆಂದು ಸಾರಿದ ಭಕ್ತರಾದ ನಮ್ಮ ನಿಮ್ಮೆಲ್ಲರ ಮಾತುಗಳು ಅಕ್ಷರಶಃ ಸತ್ಯವೆಂದು ದಿನ ದಿನಕ್ಕೂ ಎಲ್ಲರಿಗೂ ತಿಳಿಯುತ್ತಾ ಅನುಭವಕ್ಕೆ ಬರುತ್ತಿದೆ. ಶ್ರೀ ಗುರುರಾಯರ ಅನುಗ್ರಹದಿಂದ ಎಲ್ಲ ಸದ್ಭಕ್ತರು ತಮ್ಮ ತಮ್ಮ ಜೀವನದಲ್ಲಿ ಸಂತುಷ್ಟರಾಗುತ್ತಿದ್ದಾರೆ. ಶ್ರೀಹರಿಯ ಭಕ್ತಾಗ್ರಣ್ಯರಾದ ಶ್ರೀ ಗುರುರಾಯರು ಬೃಂದಾವನ ಪ್ರವೇಶಕ್ಕಿಂತ ಮುಂಚಿತವಾಗಿಯೂ ಮತ್ತು ಪ್ರವೇಶದ ನಂತರವೂ ಮಾಡಿದ ಪವಾಡಗಳು ತರ್ಕಕ್ಕೆ ನಿಲುಕದ್ದಾಗಿವೆ. ಚಿತ್ರ ವಿಚಿತ್ರವಾದ ಅದ್ಭುತವಾದ ಶ್ರೀ ಗುರುರಾಘವೇಂದ್ರ ತೀರ್ಥರ ಮಹಿಮೆಗಳು ಜ್ಞಾನಿಗಳು ಮತ್ತು ಅವರಲ್ಲಿ ಸಂಪೂರ್ಣವಾಗಿ ಶರಣಾದ ಭಕ್ತರಿಗೆ ಬಿಟ್ಟರೆ ಈ ವೈಜ್ಞಾನಿಕ ಯುಗದಲ್ಲಿ ಯಾವ ಪಾಮರರು ಅರ್ಥೈಸಿಕೊಳ್ಳಲಾರರು. ಶ್ರೀ ಗುರುರಾಯರ ತಪಶಕ್ತಿಯ ಶಕ್ತಿ ಸಾಮರ್ಥ್ಯಗಳು ಎಂತಹ ನಾಸ್ತಿಕರನ್ನು ಆಸ್ತಿಕರನ್ನಾಗಿ ಮಾಡಿ ಅಚ್ಚರಿಗೊಳಿಸುತ್ತವೆ. ಇದು ಶ್ರೀ ಗುರುರಾಯರ ದಿವ್ಯ ದೃಷ್ಟಿಯ ಮಹಾನ್ ತಪೋಶಕ್ತಿ ಎಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂತಹ ನಾಸ್ತಿಕನೊಬ್ಬ ಶ್ರೀ ಗುರುರಾಯರ ಅನುಗ್ರಹದಿಂದ ಆಸ್ತಿಕರನ್ನಾಗಿ ಬದಲಾದ ಒಂದು ಸತ್ಯ ಘಟನೆ ಸದ್ಭಕ್ತರಾದ ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಲು ಹೆಮ್ಮೆಯಾಗುತ್ತದೆ. ಕೇಳಿ. ನೀವು ಶ್ರೀ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಿ. ತಡಸದ ಮಹಾರುದ್ರಯ್ಯ ಎಂಬಾತ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಮಹಾನ್ ಭಕ್ತ ಮತ್ತು ಅನುಯಾಯಿ. ಶ್ರೀ ಗುರುರಾಯರ ನೆನೆಯದೆ ಈತನ ಬೆಳಗಿನ ಜಾವ ಪ್ರಾರಂಭವಾಗುವುದೇ ಇಲ್ಲ. ಇವರ ಧರ್ಮಪತ್ನಿಯು ಕೂಡ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತೆ. ಇಬ್ಬರೂ ಬೆಳಗ್ಗೆ ಎದ್ದು ಮನೆಯನ್ನು ಶುಚಿಗೊಳಿಸಿ ಸ್ನಾನ ಮಾಡಿ ಮಡಿ ಹುಡಿಯಿಂದ ಮನೆಯಲ್ಲೇ ಇರುವ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಫೋಟೋಗೆ ಪೂಜೆ ಸಲ್ಲಿಸಿ ತಮ್ಮ ದಿನನಿತ್ಯದ ಕಾಯಕಗಳನ್ನು ಪ್ರಾರಂಭಿಸುವುದು ಇವರ ದಿನಚರಿ. ಶ್ರೀ ಗುರುರಾಯರೆಂದರೆ ಇವರಿಗೆ ಪಂಚಪ್ರಾಣ. ಕಾರಣ ಇವರು ಕಡು ಬಡತನದಲ್ಲಿದ್ದಾಗ ಇವರ ಬೆನ್ನೆಲುಬಾಗಿ ನಿಂತವರೇ ಶ್ರೀ ಗುರುರಾಯರು. ಆದರೆ ಇವರಿಗೆ ತದ್ವಿರುದ್ಧವಾಗಿ ಇರುವವನೇ ಇವರಿಬ್ಬರ ಮುದ್ದಿನ ಏಕೈಕ ಮಗ ರಾಜೀವ. ಇವರಿಗೆ ದೇವರೆಂದರೆ ಅಲರ್ಜಿ. ತಂದೆ ತಾಯಿ ಇವನಿಗೆ ಶ್ರೀ ಗುರುರಾಯರ ಮಹಿಮೆ, ಪುರಾಣ, ಇತಿಹಾಸ ಎಲ್ಲವನ್ನು ಎಷ್ಟು ಬಾರಿ ತಿಳಿ ಹೇಳಿದರೂ ಅದಕ್ಕೆ ವಿರುದ್ಧವಾದ ಉತ್ತರವೇ ಇವನದ್ದು. ಇವನೊಬ್ಬ ನಾಸ್ತಿಕ. ದೇವರೇನು ಮಾಡುತ್ತಾನೆ? ನಾವು ದುಡಿಯಬೇಕು, ನಾವು ತಿನ್ನಬೇಕು. ಸುಮ್ಮನೆ ಕುಳಿತರೆ ಕೊಡುತ್ತಾನೆಯೇ? ಯಾವ ರಾಯರು ಇಲ್ಲ, ಯಾವ ದೇವರು ಇಲ್ಲ. ಯಾಕೆ ದಿನಾಲು ಪೂಜೆ ಪುನಸ್ಕಾರ ಅಂತ ಟೈಮ್ ವೇಸ್ಟ್ ಮಾಡ್ತೀರಾ? ಇದೇ ಟೈಮನ್ನ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ, ಸಂಪಾದನೆಯಾದರೂ ಆಗುತ್ತದೆ ಎಂಬುದು ಇವನ ನಂಬಿಕೆ. ಇವನ ತಂದೆ ತಾಯಿಗಳು ಈತನಿಗೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳನ್ನು ನಂಬು, ಅವರ ಪಾದಕ್ಕೆ ಶರಣಾಗು, ನೀನು ಇನ್ನೂ ಉತ್ತುಂಗ ಮಟ್ಟಕ್ಕೆ ಹೋಗುತ್ತೀಯ. ಕಷ್ಟದಲ್ಲಿ ಯಾವತ್ತೂ ಯಾರಿಗೂ ಶ್ರೀ ಗುರುರಾಯರು ಕೈ ಬಿಟ್ಟವರಲ್ಲ, ಬಿಡುವುದೂ ಇಲ್ಲ. ನಮ್ಮ ಮಾತುಗಳನ್ನು ಕೇಳು ಎಂದು ಎಷ್ಟು ಬಾರಿ ಪರಿಪರಿಯಿಂದ ಎಷ್ಟೋ ಉದಾಹರಣೆಗಳನ್ನು ಕೊಟ್ಟು ಹೇಳಿದರೂ ಈತ ಮಾತ್ರ ಯಾವುದಕ್ಕೂ ಕೇರೇ ಮಾಡುವುದಿಲ್ಲ. ಇದರಿಂದ ತಂದೆ ತಾಯಿಗಳು ತುಂಬಾ ನೊಂದುಕೊಂಡಿರುವರು ಮತ್ತು ಒಂದಲ್ಲ ಒಂದು ದಿನ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳೇ ಇವನಿಗೆ ಬುದ್ಧಿ ಕಲಿಸುತ್ತಾರೆ ಎಂದು ಶ್ರೀ ಗುರುರಾಯರನ್ನೇ ನಂಬಿರುವರು. ಹೀಗೆ ಕಾಲ ಉರುಳಿದಂತೆ ಮಗ ರಾಜೀವ ದುಶ್ಚಟಗಳಿಗೆ ದಾಸನಾದ. ದುಷ್ಟ ಜನರ ಸಹವಾಸದಿಂದ ಮದ್ಯಪಾನ ಮಾಡಲು ಪ್ರಾರಂಭಿಸಿದ. ಒಂದು ದಿನ ತಾನು ನಡೆಸುತ್ತಿದ್ದ ಮೆಡಿಕಲ್ ಶಾಪಿನಲ್ಲೇ ಮಧ್ಯಾಹ್ನದ ಹೊತ್ತಿನಲ್ಲಿ ತನ್ನ ಸ್ನೇಹಿತರೊಂದಿಗೆ ಡ್ರಿಂಕ್ಸ್ ಮಾಡುತ್ತಾ ಕುಳಿತಿದ್ದ. ಎಲ್ಲರೂ ಕುಡಿದ ಅಮಲಿನಲ್ಲಿ ಇರುವಾಗ ಒಬ್ಬಳು ಚಿಕ್ಕ
ವಯಸ್ಸಿನ ಅಂದರೆ 15 ವರ್ಷದ ಹೆಣ್ಣು ಮಗಳು ಓಡೋಡಿ ಬಂದು ಈತನ ಮೆಡಿಕಲ್ ಶಾಪಿಗೆ ಬಂದು ಒಂದೇ ಎದೆ ಉಸಿರಿನಿಂದ, ಅಣ್ಣ ಅಣ್ಣ, ನನ್ನ ತಾಯಿಗೆ ಎದೆ ಉರಿತಾ ಇದೆ, ಎದೆ ಉರಿ ಹೋಗೋ ಔಷಧಿ ಕೊಡೋಣ ಎಂದು ಕೇಳಿದಾಗ ಕುಡಿದ ಅಮಲಿನಲ್ಲಿದ್ದ ಈತ ಅಲ್ಲಿಯೇ ಕೈಗೆ ಸಿಕ್ಕ ಒಂದು ಬಾಟಲ್ ಅನ್ನು ಅವಳ ಕೈಗಿಟ್ಟು, ಇದನ್ನು ಕುಡಿಸು, ಎಲ್ಲ ಸರಿ ಹೋಗುತ್ತದೆ ಎಂದು ಹಣ ಪಡೆದು ಕಳುಹಿಸುವನು. ಆ ಹೆಣ್ಣು ಮಗು ತೆಗೆದುಕೊಂಡು ಅಲ್ಲಿಂದ ಓಡಿ ಹೋಗುವಳು. ರಾಜೀವ ಮತ್ತೆ ಕಂಠಪೂರ್ತಿ ಕುಡಿದು ಎಲ್ಲಾ ಡ್ರಿಂಕ್ಸ್ ಖಾಲಿ ಆದ ಮೇಲೆ ತನ್ನ ಸ್ನೇಹಿತರು ಹೋಗುವ ವೇಳೆ ಒಬ್ಬ, ಲೋ ರಾಜೀವ, ಇಲ್ಲಿ ಒಂದು ಬಾಟಲ್ ಇಟ್ಟಿದ್ನಲ್ಲೋ, ಕಾಣ್ತಾನೆ ಇಲ್ಲ ಎಂದು ಕೇಳಿದಾಗ ರಾಜೀವ, ಅಲ್ಲಿ ಯಾವ ಬಾಟಲ್ ಇಟ್ಟಿದ್ಯೋ ಎಂದು ಕೇಳಿದಾಗ ಆತ, ಮನೆಯಲ್ಲಿ ತಿಗಣೆಗಳು ಜಾಸ್ತಿ ಇದ್ದವು, ಅದಕ್ಕೆ ತಿಗಣೆ ಸಾಯೋ ಔಷಧಿ ತೆಗೆದುಕೊಂಡು ಬಂದಿದ್ದೆ ಕಣೋ ಎಂದಾಗ ರಾಜೀವನಿಗೆ ಒಮ್ಮೆಲೆ ಶಾಕ್ ಆಗಿ ಕುಡಿದಿದ್ದ ನಶೆಯೆಲ್ಲ ಇಳಿದು ಮೂರ್ಛೆ ಹೋಗುವನು. ಸ್ನೇಹಿತರು ರಾಜೀವನಿಗೆ ಮುಖದ ಮೇಲೆ ನೀರು ಹಾಕಿ ಎಬ್ಬಿಸಿ ಕುಳ್ಳಿರಿಸಿ ಕೇಳಿದಾಗ ರಾಜೀವ ಭಯದಿಂದ, ಮಗ, ಅವಾಗ ಯಾರೋ ಒಬ್ಳು ಹೆಣ್ಣು ಮಗಳು ಬಂದು ತನ್ನ ತಾಯಿಗೆ ಎದೆ ಉರಿ ಅಂತ ಕೇಳಿದಾಗ ನಾನು ಮೋಸ್ಟ್ಲಿ ಆ ಬಾಟಲನ್ನು ಕೊಟ್ಟಿರಬೇಕು ಕಣೋ ಎಂದಾಗ ಸ್ನೇಹಿತರೆಲ್ಲರೂ ಶಾಕ್ ಆಗಿ, ಅಯ್ಯೋ ಪಾಪಿ ನನ್ನ ಮಗನೇ, ಅನಾಯಾಸವಾಗಿ ಒಂದು ಪ್ರಾಣ ತೆಗೆದುಬಿಟ್ಟೆಲ್ಲೋ ಎಂದಾಗ ರಾಜೀವನಿಗೆ ಎಲ್ಲಿಲ್ಲದ ಭಯ, ಆತಂಕ ಪ್ರಾರಂಭವಾಗಿ ತನಗೆ ಇನ್ನು ಮುಂದೆ ಜೈಲೇ ಗತಿ ಎಂದು ಭಾವಿಸಿ ಹತಾಶನಾಗಿ ಅಳುತ್ತಾ ಕುಳಿತುಕೊಳ್ಳುವನು. ಸ್ನೇಹಿತರಿಗೆ ಕುಡಿದ ನಶೆ ಇಳಿದಂತಾಗಿ ರಾಜೀವನಿಗೆ ಬಾಯಿಗೆ ಬಂದ ಹಾಗೆ ಬೈಯಲು ಪ್ರಾರಂಭಿಸುವರು. ರಾಜೀವನಿಗೆ ದಿಕ್ಕು ತೋಚದಂತಾಗಿ ಕೊನೆಗೆ ತನ್ನ ತಂದೆ ತಾಯಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಪವಾಡದ ಬಗ್ಗೆ ಹೇಳಿದ ಮಾತುಗಳು ನೆನಪಿಗೆ ಬರಲು ಪ್ರಾರಂಭಿಸುವವು. ಹಾಗೆಯೇ ಎದ್ದವನೇ ತನ್ನ ಮೆಡಿಕಲ್ ಶಾಪ್ನಲ್ಲಿದ್ದ ಧೂಳು ತುಂಬಿದ್ದ ಪೂಜೆ ಪುನಸ್ಕಾರಗಳನ್ನು ಕಾಣದೇ ಇದ್ದ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ತೆಗೆದುಕೊಂಡು ಭಯ ಭಕ್ತಿಯಿಂದ ಸ್ವಚ್ಛಗೊಳಿಸಿ ಅದಕ್ಕೆ ಗಂಧವನ್ನು ಲೇಪಿಸಿ ಭಕ್ತಿಯಿಂದ ಅಗರಬತ್ತಿಯನ್ನು ಹಚ್ಚಿ ತನ್ನ ಅರಿವಿಗೆ ಕ್ಷಮೆ ಕೇಳುತ್ತಾ, ಅಪ್ಪ ಶ್ರೀ ಗುರುರಾಯ, ನನ್ನದು ತುಂಬಾ ತಪ್ಪಾಗಿದೆ, ನನ್ನನ್ನು ಕ್ಷಮಿಸು, ಆ ತಾಯಿಗೆ ಯಾವುದೇ ತೊಂದರೆಯಾಗದಿರಲಿ, ಈ ಸಂಕಷ್ಟದಿಂದ ನನ್ನನ್ನು ಪಾರು ಮಾಡು ತಂದೆ ಎಂದು ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದಂತೆ ಶ್ರೀ ಗುರುರಾಯರ ಅನುಗ್ರಹದಿಂದ ಮತ್ತೆ ಆ ತಾಯಿಯ ಎದೆ ನೋವಿಗೆ ಪಾಯ್ಸನ್ ತೆಗೆದುಕೊಂಡು ಹೋಗಿದ್ದ ಆ ಹೆಣ್ಣು ಮಗಳು ಅಲ್ಲಿಗೆ ಬಂದು, ಅಣ್ಣ, ನೀ ಕೊಟ್ಟ ಎದೆ ಊರಿ ಔಷಧಿ ಬಾಟಲ್ ರೋಡಲ್ಲಿ ಹೋಗುವಾಗ ನಾನು ಕಾಲು ಜಾರಿ ಬಿದ್ದು ಬಾಟಲ್ ಒಡೆದು ಹೋಯಿತು, ಇನ್ನೊಂದು ಕೊಡೋಣ ಎಂದು ಕೇಳಿದಾಗ ರಾಜೀವನಿಗೆ ಎಲ್ಲಿಲ್ಲದ ಸಂತೋಷವಾಯಿತು. ಇದೆಲ್ಲ ಶ್ರೀ ಗುರುರಾಯರ ಪವಾಡವೇ ಎಂದುಕೊಂಡು ಅಲ್ಲಿಯೇ ಶ್ರೀ ಗುರುರಾಯರ ಫೋಟೋಗೆ ಉದ್ದುದ್ದ ಬಿದ್ದು ನಮಸ್ಕರಿಸಿ ಎದೆ ಊರಿ ಔಷಧಿಯನ್ನು ಆ ಹೆಣ್ಣು ಮಗುವಿಗೆ ಕೊಟ್ಟು ಕಾಸನ್ನು ತೆಗೆದುಕೊಳ್ಳದೆ ಹಾಗೆ ಕಳಿಸಿ ತನ್ನ ಸ್ನೇಹಿತರಿಗೆ ಇದೆಲ್ಲ ಶ್ರೀ ಗುರುರಾಯರ ಪವಾಡವೇ ಸರಿ ಎಂದು ಶ್ರೀ ಗುರುರಾಯರನ್ನು ಕೊಂಡಾಡುತ್ತಾ ಈ ವಿಷಯವನ್ನು ತನ್ನ ತಂದೆ ತಾಯಿಗೆ ತಿಳಿಸಲು ತನ್ನ ಶಾಪ್ ಅನ್ನು ಕ್ಲೋಸ್ ಮಾಡಿ ತನ್ನ ಮನೆಯ ಹಾದಿಯನ್ನು ಹಿಡಿಯುವನು. ತನ್ನ ಮನೆಗೆ ಬಂದ ರಾಜೀವ ತನ್ನ ತಂದೆ ತಾಯಿಗೆ ಈ ರಾಧಾಂತವನ್ನು ತಿಳಿಸಿದಾಗ ತಂದೆ ತಾಯಿ, ನೋಡಿದ್ಯ ಮಗ, ಶ್ರೀ ಗುರುರಾಯರನ್ನು ನಂಬಿದವರು ಯಾರೂ ಕೆಟ್ಟಿಲ್ಲ, ಅವರ ಪಾದಾರವಿಂದದಲ್ಲಿ ಸಂಪೂರ್ಣವಾಗಿ ಶರಣಾಗಿ ಅವರನ್ನು ನಂಬಿ ಜೀವನ ನಡೆಸುವವರಿಗೆ ಶ್ರೀ ಗುರುರಾಯರು ಯಾವತ್ತೂ ಕೈ ಬಿಡುವುದಿಲ್ಲ, ಬಿಟ್ಟಿಯೂ ಇಲ್ಲ ಎಂಬುದಕ್ಕೆ ಇದೇ ಉದಾಹರಣೆಯಲ್ಲವೇನೋ ಎಂದು ಹೇಳಿದಾಗ ರಾಜೀವ ಅಂದಿನಿಂದ ಶ್ರೀ ಗುರುರಾಯರ ಪಾದಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡು ದಿನವಿಡೀ ಅವರ ಧ್ಯಾನ ಪೂಜೆ, ಪ್ರತಿ ಗುರುವಾರ ಏಕಾದಶಿ ಶ್ರೀ ಗುರುರಾಯರ ಆರಾಧನೆ ದಿನದಂದು ಉಪವಾಸವಿದ್ದು ಅವರ ಆರಾಧನೆಯಲ್ಲಿಯೇ ತೊಡಗಿಸಿಕೊಂಡಿದ್ದಾನೆ. ಮತ್ತು ಅಂದಿನಿಂದ ಇಂದಿನವರೆಗೂ ಟೈಮ್ ಸಿಕ್ಕಾಗಲೆಲ್ಲ ಮಂತ್ರಾಲಯಕ್ಕೆ ಹೋಗಿ ಶ್ರೀ ಗುರುರಾಯರ ದರ್ಶನ ಮಾಡಿ ಸೇವೆಯನ್ನು ಸಲ್ಲಿಸುತ್ತಿದ್ದಾನೆ. ಕೆಟ್ಟ ಚಟಗಳಿಂದ ದೂರವಾಗಿದ್ದಾನೆ, ಸಂಪೂರ್ಣವಾಗಿ ರಾಯರಿಗೆ ಶರಣಾಗಿದ್ದಾನೆ, ಅವರ ಸೇವೆಯಲ್ಲಿಯೇ ಕಾಲವನ್ನು ಕಳೆಯುತ್ತಿದ್ದಾನೆ. ಈಗ ರಾಜೀವಿಗೆ ಮದುವೆಯಾಗಿ ಒಂದು ಮುದ್ದಾದ ಗಂಡು ಮಗುವಿನೊಂದಿಗೆ ಸುಖಕರ ಸಂಸಾರ ಸಾಗಿಸುತ್ತಿದ್ದಾನೆ. ಮಗುವಿಗೆ ರಾಘವೇಂದ್ರ ಎಂದು ನಾಮಕರಣ ಮಾಡಿದ್ದಾನೆ. ನೋಡಿದ್ರಲ್ಲ, ಶ್ರೀ ಗುರುರಾಯರು ತಮ್ಮನ್ನು ನಂಬಿದ ನಾಸ್ತಿಕರನ್ನು ಆಸ್ತಿಕರನ್ನಾಗಿ ಮಾಡಿ ಅವರಿಗೆ ಬಂದಂತಹ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸಿ ಸುಖಕರ ಜೀವನ ಸಾಗಿಸಲು ಸಹಾಯ ಮಾಡುತ್ತಾರೆ. ಹೀಗೇನೆ ಶ್ರೀ ಗುರುರಾಯರನ್ನು ನಂಬಿದ ಸಕಲ ಕೋಟಿ ಸದ್ಭಕ್ತರಿಗೆ ಶ್ರೀ ಗುರುರಾಯರು ಸಕಲವನ್ನು ಕರುಣಿಸಿ ಒಳ್ಳೆಯತನವನ್ನು ಉಂಟು ಮಾಡಲಿ ಎಂಬುದೇ ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ಮಹದಾಶಯ. ಧನ್ಯವಾದಗಳು. ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ.